ಬಿಟ್ಬಿಡ್ತೀವಿ. ಬಟ್ ಈ ಐಡಿಯಾ ನಿಮಗೆ ಹೇಗೆ ಬಂತು, ಏನು ಯೋಚನೆ ಮಾಡಿಕೊಂಡು ಈ ಥರ ನಾನು ಆ್ಯಪ್ ಒಂದಿನ ಮಾಡಲೇಬೇಕು ಅಂತ, ವಿ ವಾಂಟ್ ಟು ನೋ ವಾಟ್ ವೆಂಟ್ ಬಿಫೋರ್ ದಿಸ್. 2-3 ಮಾತು ನಮ್ಮ ಆಡಿಯನ್ಸ್ಗೋಸ್ಕರ. ನಮಸ್ಕಾರ. ವೇದಿಕೆಗೆ ಮುಂಭಾಗದಲ್ಲಿರುವಂಥ ಗುರುಗಳಾದಂಥ ವಿನಯ್ ಗುರು ನಮಸ್ಕರಿಸ್ತಾ, ವೇದಿಕೆ ಮುಂಭಾಗ ಹಲವಾರು ಗಣ್ಯರುಗಳಿಗೂ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಕುಳಿತಿರುವಂಥ ನನ್ನೆಲ್ಲ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೆ ನಮಸ್ಕರಿಸ್ತಾ, ಸೊ ವಿಶ್ವಾಸ್ ಪೇ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಕತೆ ಹೇಳ್ತೀನಿ. ಮಂತ್ರಿ ಮಾಲ್ ಮುಂದೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಆಗ ನಾನು ಏನೂ ಇಲ್ಲ, ಸೊ ಅನ್ಎಂಪ್ಲಾಯ್ಡಲ್ಲಿದ್ದೆ. ಸೊ ವಾಕ್ ಮಾಡಬೇಕಾದ್ರೆ ಕ್ವಿಕ್ಕರ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಒಬ್ಬ ಎಕ್ಸಿಕ್ಯೂಟಿವ್ ನಿಂತಿದ್ದ. ಸೊ ನಾನು ಕೇಳಿದೆ ಅವನ್ನ, ಏನಿದು ಯಾಕೆ ನನ್ನ ನಂಬರ್ ತೊಗೊತ ಇದ್ದೀರಾ ಅಂತ. ಸೊ ಅವ್ರು ಹೇಳಿದ್ರು, ಸರ್ ಇದು ನಿಮ್ಮ ನಂಬರ್ ಕೊಡೋದ್ರಿಂದ ನಾವು ಆನ್ಲೈನಲ್ಲಿ ಇದು ಮಾಡ್ಕೊಬೋದು. ಸೊ ಅದು ಇಂಟ್ರೆಸ್ಟ್ ಆಗಿತ್ತು. ಮತ್ತೆ ಅವನ ಹತ್ರ 1 hour ಸ್ಪೆಂಡ್ ಮಾಡಿದೆ. ಈ ಕೆಲಸ ನನಗೆ ಕೊಡ್ತೀರಾ, ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಿದೆ ಇದು ಅಂತ ಕೇಳಿದೆ. ಸೊ ಅವರು ಡೆಲ್ಲಿಗೆ ಕನೆಕ್ಟ್ ಮಾಡಿ ಅವರು MD ಹತ್ರ ಮಾತಾಡಿ ಬೆಂಗಳೂರಲ್ಲಿ ಪ್ರಮೋಷನ್ ಮಾಡೋಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿದ್ರು. ಸೊ ವಾಕ್ ಮಾಡಬೇಕಾದ್ರೆ ಸಿಕ್ಕಿದಂಥ ಅವಕಾಶ ಅದು. ಸೊ ಅಲ್ಲಿಂದ ನಾನು ಬೆಂಗಳೂರಲ್ಲಿ ವಿತಿನ್ 1 monthಲ್ಲಿ ಅವ್ರಿಗೆ ಎಂಟರ್ಸ್ ಬ್ಯಾಂಗ್ಳೂರಲ್ಲಿ ಗುಡ್ ಬಿಸ್ನೆಸ್ ಕೊಟ್ಬಿಡ್ತೀನಿ. ಸೊ ಅವ್ರು ಏನು ಮಾಡ್ತಾರೆ, ನನಗೆ ಗೊತ್ತಿರಲ್ಲ, ಡೆಲ್ಲಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತಾರೆ, ಇಮಿಡಿಯೇಟ್ ಕಾಲ್ ಬರುತ್ತೆ, ನೀವು ರೆಡಿಯಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೊರಟ್ಬಿಡಿ ಅಂತ. ಸೊ ನಾನು ಯಾಕೆ ಏನಿಲ್ಲ, ನಮ್ಮ ಬಾಸ್ ಕರೀತಿದ್ದಾರೆ ಇಲ್ಲ ಬನ್ನಿ ಅಂತ. ಸೊ ಡೆಲ್ಲಿಗೆ ಹೋಗ್ತೀನಿ. 2 years ನನ್ನ ಅಲ್ಲೇ ಇಟ್ಕೊತಾರೆ ಅವರು. ಸೊ ಕಂಪ್ಲೀಟ್ ನನಗೆ ಪ್ರಾಜೆಕ್ಟ್ ಬಗ್ಗೆ ಮತ್ತು ಕೆಲವೊಂದು ಇಂಟರ್ನ್ಯಾಷನಲ್ ಕಂಪ್ನಿಗಳ ಜೊತೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೌತ್ ಇಂಡಿಯಾದಲ್ಲಿ ಈ ಥರ ಪ್ರಮೋಟ್ ಮಾಡಬೇಕು ಅಂತ. ಸೊ ಅದರಲ್ಲಿ ಮೂಬಿಕ್ವಿಕ್ಕು, ಕ್ವಿಕ್ಕರ್, ಅಮೆಝಾನ್, ಫ್ಲಿಪ್ಕಾರ್ಟು, ಶಾರ್ಪ್ ಕ್ಲೋಸ್ ಅಂತೆಲ್ಲ ಇತ್ತು. ಸೊ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಸೊ ಆ ಬಿಸ್ನೆಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಹಲವಾರು ಕಂಪ್ನಿಗಳ ಜೊತೆ ಇಲ್ಲಿ ನನಗೆ ಯಾವುದೇ ರೀತಿ ಇಂಜಿನಿಯರಿಂಗ್ ಆಗಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಗೊತ್ತಿಲ್ಲ, ಕೋಡಿಂಗ್ ಎಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಈ ಪ್ರಾಜೆಕ್ಟ್ನ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಬಗ್ಗೆ ಕೋಡಿಂಗ್ ಅಂದ್ರೆ ಏನು, APIಗಳೇನು, ಕಂಪ್ಲೀಟ್ ಅವ್ರ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ನಾನು ತಿಳ್ಕೊಂಡಾದ್ಮೇಲೆ ನಾವೊಂದು ಹಲವಾರು ಕಂಪ್ನಿಗಳ ಜೊತೆ ನಾನು ಡಿಸ್ಕಸ್ ಮಾಡಿದೆ. ವಿಶ್ವಾಸ್ ಪೇ ಅಂದರೆ ನಾವೊಂದು ಏನೋ ಒಂದು ಕಾನ್ಸೆಪ್ಟ್ ಮಾಡಬೇಕಂತ ಹೇಳಿದ್ರೆ ನನಗೆ ಆ್ಯಪ್ ಮಾಡಿಕೊಡ್ಬೇಕು ಅಥವಾ ಈ ಥರ ಡಿಸೈನ್ ಬೇಕು, ಸಾಫ್ಟ್ವೇರ್ ಬೇಕು ಅಂತೆಲ್ಲ ಕೇಳಿದೆ. ಕೆಲವೊಂದು ಕಂಪ್ನಿಗಳು ನನಗೆ ಮೋಸ ಕೂಡ ಮಾಡಿದ್ರು. ಫೈನಾನ್ಸಿಯಲಿ ತೊಗೊಳೋದು, ಅರ್ಧ ಇದು ಮಾಡೋದು ಅಥವಾ ಇದೆಲ್ಲ ಮಾಡೋದು, ಅದೆಲ್ಲ ಲಾಸ್ ಆಯಿತು. ಅದು ಸೋಗೆ ಹೋಗಿದ್ದು ಅಂತೇಳಿ ಮತ್ತೆ ನನ್ನ ಜರ್ನಿನ ನಾನು ಬಿಡಲಿಲ್ಲ. 7 years ಕಂಟಿನ್ಯೂಸ್ ರಿಸರ್ಚ್ ಮಾಡಿದೆ. ಸೊ ನಮ್ಮದೊಂದು ಒಳ್ಳೆ IT ಟೀಮ್ ಸಿಕ್ತು. ಜೋಶಿ ಸರ್ ಅಂತ ಇದ್ದಾರೆ, ಟೆಕ್ನಿಕಲ್ ಲೀಡರ್. ಕಂಪ್ಲೀಟ್ ಅವರು ವಿಪ್ರೋದಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಅವರಿಂದ ಒಂದು ಟೀಮ್, ಒಂದು 20+ ಪೀಪಲ್ ಹಾಕೊಂಡು ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ವಿ. ಕಂಪ್ಲೀಟ್ RBI ಇಂದಲೇ ಅಪ್ರೂವ್ ತಗೊಂಡ್ವಿ. ಸೊ ನಮ್ಮ ಕಂಪ್ನಿ ಇವಾಗ ವಿಶ್ವಾಸ್ ಪೇ ಅಂತ. ಜೊತೆಗೆ ಕೆಲವರು ನನ್ನ ತುಂಬ ಗೇಲಿ ಮಾಡಿ ಮಾತಾಡಿದ್ರು, ಇವ್ರ ಕೈಲಿ ಆಗತ್ತಾ, ದೊಡ್ಡ ದೊಡ್ಡ ಕಂಪ್ನಿ ಇದೆ, ಫೋನ್ಪೇ, ಗೂಗಲ್ ಪೇ, ಇವೆಲ್ಲ ಕಾಂಪೀಟ್ ಮಾಡೋಕ್ಕೆ ಸಾಧ್ಯ ಅಂತ. ನಾನು ಹೇಳಿದ್ವಿ, 10 ಜನಕ್ಕೆ ಕಾಂಪೀಟ್ ಮಾಡೋದಲ್ಲಿ 10 ಜನ ಯೂಸ್ ಮಾಡೋದಲ್ಲಿ ನನ್ನ ಪ್ರಯತ್ನ ನಾನು ಬಿಡಲ್ಲ ಅಂತೇಳಿ. ಸೊ ಕಂಪ್ಲೀಟ್ ಇವಾಗ ಒಂದು ವಿಶ್ವಾಸ್ ಪೇ ಅನ್ನೋದು ಇವಾಗ ತಗೊಂಡ್ಬಂದಿದ್ವಿ. ಇದು ತುಂಬ ಅದ್ಭುತವಾಗಿದೆ. ಒಂದು 3-4 ಪ್ರಾಜೆಕ್ಟನ್ನು ನಾವು ಇದರಲ್ಲಿ ಇನ್ವಾಲ್ವ್ ಮಾಡಿದ್ವಿ. ನಾನು ಸರ್ವೆ ಮಾಡಿದ ಪ್ರಕಾರ ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇದ್ದಾರೆ. ಸೊ ಈಗ ಇದನ್ನು ಲಾಂಚ್ ಮಾಡೋಕ್ಕೆ ಮುಂಚೆ 300 ಎಂಪ್ಲಾಯೀಸ್ನ ನಾವು ಹೈರ್ ಮಾಡಿದ್ದೀವಿ. ಸೊ ಮತ್ತೆ ಮುಂದೆ ಜಾಸ್ತಿ ಆಗುತ್ತೆ. ಹಾಗೂ ಹಲವಾರು ಬೆನಿಫಿಟ್ಸ್ಗಳನ್ನ ನಾವು ಕೊಟ್ಟಿದ್ದೀವಿ. ಸೊ ಫಸ್ಟು ಎಲ್ಲ ಡೌನ್ಲೋಡ್ ಮಾಡಿಕೊಂಡಂಥ ಗ್ರಾಹಕರುಗಳಿಗೆ ಉಚಿತವಾಗಿ 1 kg ಶುಗರನ್ನು ನಾನು ಕೊಡ್ತಾ ಇದ್ದೀನಿ. ಹಿಂದೂ ಸಂಪ್ರದಾಯದ ಪ್ರಕಾರ ನಾವೇನಾದ್ರು ಕಾರ್ಯಕ್ರಮಗಳು ಮಾಡಿದ್ರೆ ಸಕ್ಸಸ್ ಆದರೆ ಒಂದು ಸ್ವೀಟ್ ಕೊಡ್ತೀವಿ. ಸೊ ಹಾಗಾಗಿ ನಾನು ಸಕ್ಕರೆ ಕೊಟ್ಟು ಗ್ರಾಹಕರಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕರ್ನಾಟಕದ ಜನ ನಮ್ಮನ್ನ ಬೆಳೆಸ್ತಾರೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವು ವಿಶ್ವಾಸ್ ಪೇ, ವಿಶ್ವಾಸ್ ವರ್ಲ್ಡ್ ಮಾರ್ಟ್ನ ವಿಶ್ವಾಸದಿಂದ ಯೂಸ್ ಮಾಡಿ ಅಂತೇಳಿ, ಜೊತೆಗೆ ನನ್ನ ಹೆಸರನ್ನ ನಮ್ಮ ತನ ನಾವು ಫಸ್ಟು ಪ್ರೀತಿ ಮಾಡ್ಬೇಕು ಅಂತೇಳಿ ನನ್ನ ಹೆಸರಿನಲ್ಲಿ ಸೇರಿಸ್ಕೊಂಡು ವಿಶ್ವಾಸ, ನಂಬಿಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ನಂಬಿಕೆ ಉಳಿಸ್ಕೊತೀವಿ, ಸರ್ವಿಸ್ ಕೊಡ್ತೀವಿ, ನಮ್ಮನ್ನು ಬೆಳೆಸಿ ನಾವು ಬೆಳಿತೀವಿ. ಥ್ಯಾಂಕ್ ಯು ಸೋ ಮಚ್. ಸ್ಟ್ಯಾಂಡ್ ಅಪ್. ಓಕೆ, ನಾನು ಮತ್ತು ಆಡಿಯನ್ಸು 10 ಇಂದ 1 ಕೌಂಟ್ ಡೌನ್ ಕೊಡ್ತೀವಿ ನೀವೆಲ್ರಿಗೂ. ಸೊ 3, 2, 1 ಅಂದಾಗ ಎವ್ರಿಬಡಿ ಓಪನ್ ಅಪ್ ದ ವ್ರಾಪರ್ ಆ್ಯಂಡ್ ವಿ ಅಫಿಷಿಯಲಿ ಲಾಂಚ್. ಸರ್ ಒಂದು ನಿಮಿಷ ಸರ್, ಈಗ ತಾನೇ ಹೇಳ್ತೀವಿ ಸರ್, ಆಗಲೇ ನಡೀತಾ ಇದ್ದಾರೆ ಅಲ್ಲಿ. ಓಕೆ, ರೆಡಿ ಆಡಿಯನ್ಸ್, ನನ್ನ ಜೊತೆ ಎಲ್ಲರೂ ಕೌಂಟ್ ಡೌನ್ ಕೊಡ್ತೀರಾ? ಓಕೆ, 10, 9, 8, 7, 6, 5, 4, 3, 2, and 1.
ಜೋರಾದ ಚಪ್ಪಾಳೆ ನಮ್ಮ ಸ್ವಾಮೀಜಿನವ್ರಿಗೆ ನಮಸ್ಕಾರ and a very warm welcome to you, sir. ಗುರವೇ ಸರ್ವಲೋಕಾನಾಂ ದೇಶಿಕೆ ಭವರೋಗಿಣ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇವತ್ತು ಗುರುಗಳಾಗಂತೂ ನಾನು ಇಲ್ಲಿಲ್ಲ, ನನಗೆ ಸ್ವಲ್ಪ ಶಬ್ದ ಅಲರ್ಜಿ. ಯೂನಿವರ್ಸ್ ಇಸ್ ದ ಗುರು ಅಂತ ಒಪ್ಪದವ್ ನಾನು. ದಿನ ಹೋಗ್ತಾ ಹೋದಾಗ ಕಲಿತಾ ಹೋಗ್ತು. ಆ ಕಲಿಯೋದ್ರಲ್ಲಿರೋ ಆನಂದ ಕಲಿಸೋದ್ರಲ್ಲಿಲ್ಲ. ಮತ್ತು ನಮ್ಮ ಶಿವಕುಮಾರ್, ರಾಘವೇಂದ್ರ, ನಮ್ಮ ವಿಶ್ವಾಸ್ ಇವರೆಲ್ಲ ಒಂದು ಆ್ಯಪ್ ಮಾಡ್ತಾ ಇದ್ದೀವಿ, ಲಾಂಚ್ ಮಾಡಬೇಕು. ಖುಷಿ ಆಯಿತು. ನನ್ನೊಂದು ಸ್ಟ್ರಾಂಗ್ ಬಿಲೀಫ್ ಇದೆ, ದೇವಸ್ಥಾನ ಕಟ್ಟೋಕ್ಕಿಂತ 10 ಜನರ ಸಂಸಾರಕ್ಕೆ ಊಟದ ವ್ಯವಸ್ಥೆ ಮಾಡೋದು ದೊಡ್ಡ ಪೂಜೆ ಅಂತ ಹೇಳಿ ನನ್ನ ಭಾವನೆ. ಅವರ ಕೆಲಸ ಇದನ್ನು ನೋಡಿದಾಗ ನನಗೆ ಅನಿಸಿದ್ದು ಇಟ್ ಇಸ್ ದ ಜರ್ನಿ ಫೈನೈಟ್ ಟು ಇನ್ಫೈನೈಟ್ ಅಂತ. ಇಟ್ ಸ್ಟಾರ್ಟೆಡ್ ಫ್ರಮ್ ಝೀರೋ, ಟುಡೇ ಇಸ್ ದ ಹೀರೋ. ಅದರ ಕಂಟೆಂಟ್ ಏನು ಅಂತ ಹೇಳಿದ್ರೆ ಅವನ ಹತ್ರ ಇರೋ ಕಾನ್ಫಿಡೆನ್ಸ್ ಮತ್ತು ಸಾಧನೆ. ಪಾಪ ವಿಶ್ವಾಸ ನನ್ನ ಹತ್ರ ಉದ್ಘಾಟನೆ ಮಾಡಿಸ್ಬೇಕಂದ್ರೆ ನಾನು ಅವ್ರ ಅಮ್ಮನ ಕರೆದೆ. ಅವ್ನು ಕೇಳಿದೆ ಏನು ಅಂತ ಹೇಳಿ. ಜಗತ್ತಲ್ಲಿ ಅತಿ ಪವಿತ್ರವಾದ 2 ಜಾಗ, ಒಂದು ತಾಯಿ ಗರ್ಭ, ಇನ್ನೊಂದು ಈ ಭೂಮಿ ತಾಯಿ ಕೊನೆಗೆ ಮಲ್ಕೊಳ್ಳೋ ಜಾಗ, ಅದೆಲ್ಲ ನೆಮ್ಮದಿ ಇರೋ ಜಾಗ. ಮತ್ತು ಆ ತಾಯಿ ಎಲ್ಲ ದೇವರುಗಳ ಆ ತಾಯಿ ಕಾಲಲ್ಲಿರ್ತಾರೆ ಅಂತ ನನ್ನ ನಂಬಿಕೆ. ಸೊ ಅವಳು ಜಗತ್ತನ್ನು ಅವರಿಗೆ ತೋರಿಸ್ತವ್ರು. ವಿಶ್ವಾಸ ಬರಲಿಕ್ಕೆ ಕಾರಣ ಅವರ ಅಮ್ಮ. ಅವ್ರ ಕೈಯಲ್ಲಿ ಉದ್ಘಾಟನೆ ಆದರೆ ಇದು ಇನ್ನೂ ಇನ್ಫೈನೈಟ್ ಆಗಿ ಬೆಳೆಯುತ್ತೆ. ಅಮ್ಮ ಅನ್ನೋ ವರ್ಡ್ಸಿಗೆ ಈಕ್ವಲೆಂಟ್ ವರ್ಡ್ ಇಲ್ಲ, ಅದರ ತಾಕತ್ ಸ್ವಲ್ಪ ಲೋಡೆಡ್ ವರ್ಡ್. ಇನ್ನೊಂದು ಖುಷಿ ವಿಚಾರ ಏನಂದರೆ, ಇನ್ನೊಂದು ಲಾಂಚ್ ಮಾಡ್ತಾ ಮಗನ ಕರೆದೆ. ಅದು ಅವನಿಗೆ ಇನ್ನೊಂದು ಕ್ಯೂರಿಯಾಸಿಟಿ. ಯಾಕೆ ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕಾಗಿದ್ದು ಅವನು. ಸಣ್ಣಲ್ಲೇ ಅವನಿಗೆ ಜವಾಬ್ದಾರಿ ಕೊಟ್ಟರೆ ಕಲಿತಾನೆ. ಯಾಕಂದರೆ ಕನ್ಸನ್ನಿಂದ ಬೆಳೆಸೋದು ಬೇರೆ, ಕಾನ್ಷಿಯಸ್ಸಿಂದ ಬೆಳೆಸೋದು ಬೇರೆ. ಯಾವ ತಂದೆ ಮಕ್ಕಳನ್ನ ಕಾನ್ಷಿಯಸ್ಸಿಂದ ಬೆಳೆಸ್ತಾನೋ ದೇಶಕ್ಕೊಂದು ಅಸೆಟ್. ಕನ್ಸನ್ನಿಂದ ಬೆಳೆದ್ರೆ ಅದು 2 ಆಗ್ಬೋದು, ಚಾಯ್ಸ್ ಎಂದಿರುತ್ತೆ. ಅವನು ಡೆವಿಲ್ಗೂ ಆಗ್ಬೋದು, ಡಿವೈನ್ ಆಗ್ಬೋದು. ಇನ್ನೊಂದು ಖುಷಿ ವಿಚಾರ ಏನಂದರೆ, ಪ್ರೇಮ್ ಶುರು ಬರ್ತಾ ಒಂದು ಮಾತು ಹೇಳಿ. ಇರೋರೆಲ್ಲ ನನಗೆ ಹಳೆಯ ಪರಿಚಯ. ನಮ್ಮ ಪ್ರೊಡ್ಯೂಸರ್ ಆಗಲಿ, ಶಾಸ್ತ್ರಿ ಅವರಾಗಲಿ, ಜೋಶಿ ಅವರು ಈಗ ಪರಿಚಯ ಆದರು. ನನ್ನ ಹಳೆಯ ಫೀಲ್ಡ್ IT ಫೀಲ್ಡಲ್ಲಿ ಸಾಫ್ಟ್ವೇರನ್ನು ಮಾಡಿದ್ದಾನೆ. ಖುಷಿ ಆಯ್ತದೆ. ಜೋಶಿ ಅವರು ಮಾಡಿದ್ರಿಂದ ಜೋಶಿ ಜಾಸ್ತಿ ಇದೆ ಅಂದರೆ. ಇನ್ನೊಂದು ನಮ್ಮ ಕಂಪ್ಯೂಟರ್ ಸೈನ್ಸ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಡಿಜಿಟಲ್ ಅಂತ 1 and 0. ಆಧ್ಯಾತ್ಮಕದನ್ನು ಕನ್ವರ್ಟ್ ಮಾಡಿ ನೋಡಿದರೆ 0 ಅಂದರೆ ನಿರ್ಗುಣ ಅಂತ ಹೇಳಿ ಶಿವ, 1 ಅಂದರೆ ಸಗುಣ ನಾರಾಯಣ. ಆಕಾರ ಮತ್ತು ನಿರಾಕಾರ 2ರಿಂದ ಶುರುವಾಗಿದ್ದು ಲೆಕ್ಕಾಚಾರ. ಸೊ ಆ ಕೋಡಿಂಗ್ ಸಿಸ್ಟಮನ್ನು ಇವತ್ತು ಅಪ್ಲೈ ಮಾಡಿದ್ದಾರೆ. ಇದರಲ್ಲಿರೋ ಒಂದು ಹಿಡನ್ ಒಂದು ಒಳ್ಳೆಯ ಅಜೆಂಡಾ ಏನು ಅಂತ ಹೇಳಿದರೆ, ನಾವೆಲ್ಲ ಇಂಡಿಪೆಂಡೆನ್ಸ್ ಬಂತು ಅಂತ ಕುಣಿತೀವಿ. ನಿಜವಾಗ್ಲೂ ನಮಗೆ ಯಾರಿಗೂ ಬರಲಿಲ್ಲ. ನಾವು ಹಾಕೋ ಚಪ್ಪಲಿಯಿಂದ ಹಿಡಿದು ಪ್ರತಿಯೊಂದು ಬ್ರ್ಯಾಂಡೆಡ್ ಹೊರಗಡೆ. ನಾನು ಹೇಳಿದ್ದು ಬಾವುಟ ಹಾರಿಸಷ್ಟು ಬಂದಿದೆ ಇಂಡಿಪೆಂಡೆನ್ಸ್. ಇವತ್ತು ಅದೇ ಧ್ವಜ ಹಾರಿಸ್ಬೇಕಾದ್ರೆ ತಲೆ ಅನ್ನಿಸ್ತು. ಆದರೆ ಇವತ್ತು ವಿಶ್ವಾಸ ಮಾಡಿದ ಕೆಲಸದಿಂದ ಕರ್ನಾಟಕದ ಸುಮಾರು ಜನಕ್ಕೆ ಇಂಡಿಪೆಂಡೆನ್ಸ್ ಬಂತು.
ಬೆಳೆಸೋದಿದೆಯಲ್ಲ, ನಾನು ಯಾವಾಗಲೂ ಎಲ್ಲ ಸಭೆಯಲ್ಲೂ ಹೇಳ್ತಾ ಇರ್ತೇನೆ. ಮೊರೇಷಿಯಸಲ್ಲಿ ಬೇಕಾದ್ರೆ ನಮ್ಮ ಪ್ರಥಮ ಮೂವಿ ತಂದಿದ್ದ, ಅದರ ಲಾಂಚನ್ನು ಆ ಪ್ರೋಗ್ರಾಮಲ್ಲಿ ಮಾಡಲಿಕ್ಕೆ ಹೇಳಿದ್ವಿ. ಯಾಕಂದರೆ ಏನು ಅಂತ ಹೇಳಿ ನೋಡು, ನಮ್ಮ ಭಾಷೆ ಇನ್ನೂ ಎಲ್ಲರಿಗೂ ಗೊತ್ತಾಗಬೇಕಂದ್ರೆ ನಾವು ಅದಕ್ಕೆ ಫಸ್ಟು ಏನು ಹೇಳ್ತಾರೆ ಪ್ಲ್ಯಾಟ್ಫಾರ್ಮ್ ಕೊಡ್ತೀವಿ. ಇಷ್ಟು ಐಟಿ ಹುಡುಗರಿಗೆ ಪ್ಲ್ಯಾಟ್ಫಾರ್ಮ್ಸ್ ವಿಶ್ವಾಸ ಇಲ್ಲ. ಯಾಕೆಂದರೆ ಹಸ್ತವನಿಗೆ ಮಾತ್ರ ಇನ್ನೊಬ್ರು ಹಸಿರು ಗೊತ್ತಾಗ್ತದೆ. ಅವ್ನು ಹೇಳ್ದೆ, ನಾನು ವಾಕ್ ಮಾಡ್ತಾ ಈ ಐಡಿಯಾ ಬಂತು ಅಂತ. ನನಗೊಂದು ಲೈನ್ ಆಗ್ತಾ ಇತ್ತು, ಜೀವನದ ನಡೆ. ಅವನವನ ಸೆಕ್ಯೂರಿಟಿಗೋಸ್ಕರ ಏನನ್ನೋ ಸರ್ಚ್ ಮಾಡೋ ಹೊತ್ತು ಎಷ್ಟೋ ಜನರ ಸೆಕ್ಯೂರಿಟಿಗೆ ಕಾರಣ ಆಯ್ತು ಈ ಆ್ಯಪ್ ಅನ್ಕೊಳ್ತೀನಿ. ಈ ಗೌರ್ಮೆಂಟ್ ಮಾಡೋ ಕೆಲಸನೂ ಕಂಪನಿಗಳು ಮಾಡ್ಬೋದು. ಈ ಇಯರಲ್ಲಿ ಒಂದು 30-40 ಜನ ಆಶ್ರಮದ ಡಿವೋಟಿಗಳು ಎಂಟರ್ಪ್ರಿನರ್ಶಿಪ್ ಮಾಡಲಿಕ್ಕೆ ನಾನೇ ಫೋರ್ಸ್ ಮಾಡಿ ಕಂಪನಿಗಳು ಇದು 2ನೇ ಪ್ರೋಗ್ರಾಮ್ ಈ 3 ತಿಂಗಳಲ್ಲಿ ಲಾಂಚಿಂಗ್ ಒಂದು ಕಾರ್ ಆ್ಯಪನ್ನು ಇಲ್ಲೇ ಮಾಡಿದ್ರು ನನ್ನ ಡಿವೋಟಿಗಳಿಗೆ. ಸೊ ಖುಷಿ ಆಯಿತು. ಅದಕ್ಕೆ ಎಷ್ಟು ಜನ ಕೆಲಸ ಕೊಟ್ಟಿದ್ದಾರೆ ಅಂತ ನಮ್ಮ ಶಿವಕುಮಾರ್ ಹತ್ರ 500 ಆಗೋರಿಗೆ ಒಂದು 2500-3000ಕ್ಕೆ 1 ವರ್ಷದಲ್ಲಿ ರೀಚ್ ಆಗುತ್ತೆ ಒಂದುವರೆ. ಒಂದು ಸರ್ಕಾರ ಏನು ಮಾಡಬೇಕು, ಒಂದು ನಿರುದ್ಯೋಗ ನಿವಾರಣೆ, ಇನ್ನೊಂದು ವುಮೆನ್ ಎಂಪವರ್ಮೆಂಟ್, ಇನ್ನೊಂದು ಫಿನಾನ್ಷಿಯಲಿ ದೇಶವನ್ನು ಸ್ಟೇಬಲ್ ಮಾಡಬೇಕು. ಈಗಷ್ಟು ನಮ್ಮ ಆ್ಯಕ್ಟ್ರೆಸ್ ಹೇಳಿದ್ರು, ಪುಟ್ಗೌರಿ ಸೀರಿಯಲ್ನ ಹೀರೋ ನನಗೆ ಪರಿಚಯ, ಅವನ ಸ್ಟುಡಿಯೋ ನಾನು ಓಪನ್ ಮಾಡಿದ್ದೆ. ನಿಮ್ಮನ್ನು ನೋಡಿದ್ದೆ ಇಲ್ಲ, ಶೃಂಗೇರಿ ಪ್ರೋಗ್ರಾಮಲ್ಲಿ ನೋಡಿದ್ದೀನಿ, ಜ್ಞಾಪಕ ಇದೆ. ಸೊ ಅಲ್ಲಿ ಅಂದ್ಕೊಂಡೆ, ಒಂದಿಷ್ಟು ಹೆಣ್ಮಕ್ಳಿಗೆ ಯಾವ್ದಾವುದೋ ಊರಿಗೆ ಹೋಗಬೇಕು, ಸ್ಲೇವಿಸಮ್ ಮಾಡಿದಾಗ ಎಲ್ಲ B99.9 ತೆಗಿತಾರೆ, ಎಲ್ಲ ಹೊರದೇಶದಲ್ಲಿ ಹೋಗಿ ಸ್ಲೇವಿಸಮ್ ಮಾಡ್ತಾರೆ, ಅಲ್ಲಿ 4 ಲಕ್ಷ ರೂಪಾಯಿ ಸಂಬಳ ಕೊಡ್ತಾರೆ ಅಂತ. ಅಲ್ಲಿ ಖರ್ಚಾಗೋದು ಉಳಿಯೋದವನಿಗೆ 2.5-1 ಲಕ್ಷ ಅಷ್ಟೇ, ನನಗೆ ಗೊತ್ತಿದ್ದ. ಸೊ ಆ ಹೆಣ್ಮಕ್ಳಿಗೆ ಮನೆ ಕಡೆ ಟೆನ್ಷನ್, ಅಪ್ಪ ಅಮ್ಮನ ಬಾಂಧವ್ಯ ಬಿಡಬೇಕು, ದುಡ್ಡು ವ್ಯವಸ್ಥೆಗೋಸ್ಕರ ತಮ್ಮನ್ನು ತಾವು ತ್ಯಾಗ ಮಾಡಿಕೊಡ್ಬೇಕು, ಬರ್ಗರ್ ತಿನ್ನಬೇಕು, ದೋಸೆ ಇಡ್ಲಿ ತಿನ್ನೋರೆಲ್ಲ ಅಲ್ಲ ಬೇರೆ ತಿನ್ಬೇಕಲ್ಲ. ಅದಕ್ಕೆ ನಾವು ಬರ್ಗರ್ ಅಂತ. ಯಾಕೆ ಮೈದಾ ಈಸ್ ಮೆಡಿಕಲ್ ಸೈನ್ಸಲ್ಲಿ ವಿಷ, ನಂಗಿರೋ ನಾಲೆಡ್ಜಲ್ಲಿ ಅದೊಂದು ವಿಷ ಮೆಡಿಕಲ್ ಸೈನ್ಸಲ್ಲಿ. ಅದನ್ನೇ ನಾವು ದುಡ್ಡು ಕೊಟ್ಟು ತಿಂತಾ ಇದ್ದೀವಿ, ಬಿಡಿ ನಮ್ಮ ಬುದ್ಧಿವಂತಿಕೆ ಪರಾಕಾಷ್ಠೆ ಅಂತ ಹೇಳುವುದಕ್ಕೆ. ಸೊ ಆ ಹೆಣ್ಮಕ್ಳು, ಆ ಮಕ್ಕಳುಗಳ ಬಾಂಧವ್ಯ ನಮ್ಮ ದೇಶದಲ್ಲೇ ಉಳಿಯುತ್ತೆ, ನಮ್ಮ ಸಂಸ್ಕಾರ ಉಳಿಯುತ್ತೆ. ಬರೀ ಒಂದು ಕಂಪನಿ ಏನೆಲ್ಲ ಮಾಡ್ಬೋದು ಅಂತ ಥಿಂಕ್ ಮಾಡಿದರೆ ಎಕನಾಮಿಕಲಿ ಸ್ಟೇಬಲ್ ಮಾಡ್ಬೋದು ದೇಶನ. ಜೊತೆಗೆ ಸೋಲ್ಜರ್ಸಿಂದ ಹಾಡು ಹಾಕಿದ್ರಿ, ನಿನ್ನೆ ಕಾರ್ಗಿಲ್ ದಿವಸಕ್ಕೆ ತೋರ್ಕೊಳ್ತೀನಿ, ನಿನ್ನೆ. ಸೊ ಆ ಯೋಧರ ಮಕ್ಕಳಿಗೆ ಕಂಪನಿಗಳ ಒಂದು 10% ಅವರಿಗೆ ಜಾಬ್ ತೆಗೆದಿಡೋದ್ರಿಂದ ಅದು ನಿಜವಾದ ಸೆಲ್ಯೂಟ್ ಅವರಿಗೆಲ್ಲ ಮಾಡೋದು. ಒಂದು ವಿಶ್ವಾಸಿ ನನ್ನ ರಿಕ್ವೆಸ್ಟ್. 2ನೇದು ಫಾರ್ಮರ್ಸ್ಗಳ ಮಕ್ಕಳಿಗೆ, ನಿಮಗೇನು ಕಂಪನಿ ಬರುತ್ತೆ 1% ಇನ್ಕಮ್. ನೀವು ಹೇಳಿದ್ರಿ ಈಗಷ್ಟೇ ಸಕ್ಕರೆ ಕೊಡ್ತಾ ಇದ್ದೀವಿ, ನಿಜವಾಗ್ಲೂ ಕರ್ನಾಟಕದವರು ಜೊತೆ ಉಳಿದ ಜನರು ಆ ಸಕ್ಕರೆನ ಅಕ್ಕರೆಯಿಂದ ಸ್ವೀಕಾರ ಮಾಡಿ ಆ್ಯಪನ್ನು ಡೆವಲಪ್ ಮಾಡ್ತಾರೆ, ಅದರಲ್ಲಿ ಏನು ಸಂಶಯ ಇಲ್ಲ. ಒಂಥರ ರಿಚುವಲ್ಸ್ ವಿತ್ ರಿಯಾಲಿಟಿ ಅಂತ ಈ ಆ್ಯಪಿನ ಎಲ್ಲ ಮೂಮೆಂಟ್ ನಾನು ನೋಡ್ತಾ ಹೋದಾಗ ಅದು ಅಲ್ಲದೆ ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಮ್ಮ ಅನ್ಕೊಳ್ತೀನಿ ಮೈಸೂರು. ನಮ್ಮ ಕರ್ನಾಟಕ ರಾಜ್ಯದ ಅಧಿದೇವತೆ ಭುವನೇಶ್ವರಿ, ವಿದ್ಯಾರಣ್ಯರ ಪೂಜೆ ಮಾಡಿದ ಭುವನೇಶ್ವರಿ ಹುಟ್ಟಿದ ದಿನ ನಿಮ್ಮ ಆ್ಯಪ್ ಹುಟ್ಟಿದೆ. ಭುವನ ಇರೋ ತನಕ ಭುವನೇಶ್ವರಿ ಬೀಳಲ್ಲ, ಹಾಗಾಗಿ ನಿಮ್ಮ ಆ್ಯಪು ಬೀಳಲ್ಲ. ಮತ್ತು ಅವರ ಕಾನ್ಫಿಡೆನ್ಸ್ ನಮಗೆ ಒಂದು ಖುಷಿ ವಿಚಾರ. ನಾವು ಯಾರ್ಯಾರನ್ನೋ ರೋಲ್ ಮಾಡೆಲ್ ಮಾಡ್ತೀವಿ ಪಾಸ್ಟ್ ಹಿಸ್ಟ್ರಿಯಿಂದ, ಪ್ರೆಸೆಂಟ್ ನಮ್ಮ ಎದುರುಗಡೆ ಇರ್ತಾರಲ್ಲ ಅವರನ್ನು ಮಾಡಲ್ಲ. ಇಲ್ಲಿ ನೋಡಿ ಎಲ್ಲ ರೋಲ್ ಮಾಡೆಲ್ಗಳೇ ಇರೋದು. ನಮ್ಮ ಪ್ರೊಡ್ಯೂಸರ್ ಅಹಂಕಾರ ಇಲ್ಲ ಮನುಷ್ಯನಿಗೆ, ಪ್ರೇಮಿಗೆ ಅಷ್ಟೇ ಹೇಳಿದಾಗ ನಾನು ನೋಡಿದಾಗ ಆ್ಯಕ್ಟರ್ಸಲ್ಲಿ ಕಂಪ್ಯಾರಿಸನ್ ಇರುತ್ತೆ. ಆ ಕಂಪ್ಯಾರಿಸನಿಂದ ನೆಕ್ಸ್ಟ್ ಬೈ ಇಂಪ್ಯಾಕ್ಟ್ ಏನು ಅಂತ ಹೇಳಿದರೆ ಜೆಲಸಿ. ನಾರ್ಮಲಿ ಎಲ್ಲರೊಳಗೆ ಬರೋದು, ಅಲ್ಲಿ ಕಂಪ್ಯಾರಿಸನ್ ಇಲ್ಲ. ಕಾಂಪಿಟೇಷನಲ್ಲಿ ಆ್ಯಕ್ಟಿಂಗಲ್ಲಿ ಕಾಂಪಿಟೇಷನ್ ಇಟ್ಕೊಂಡಾಗ ಈ ಕಂಪ್ಯಾರಿಸನ್ ಬರಲ್ಲ. ಈ ಯಾರು ಹಾಗೆ ಹೋಗ್ತೀನಿ, ಯಾರೋ ಹೇಳಿದ್ರು ಅವ್ರು ಗೇಲಿ ಮಾಡಿದ್ರು ಅಂತ ಹೇಳಿ ಗೇಲಿ ಒಬ್ರು 4-5 ಜನ ಕಮೆಂಟ್ ನೋಡಿದಾಗಲೇ ಬೆಳಿಲಿಕ್ಕಾಗಲ್ಲ. ಯಾಕೆ ದೇ ವಿಲ್ ಗಿವ್ ದ ಪುಷಪ್ ಅಲ್ಲ, ಹೇಳಿ ಮೈಕ್ ಟೆಸ್ಟಿಂಗ್ ಮಾಡಿದ್ರು. ಸೊ ಅದಾಗಲಿ, ಒಳ್ಳೆಯದಾಗಲಿ, ಖುಷಿ ಆಯಿತು. ಇನ್ನು ಚೆನ್ನಾಗಿ ಬೆಳೀಲಿ. ನಾನು ಕನ್ನಡ ಜನತೆಯಲ್ಲಿ ಆಶ್ರಮವೆಲ್ಲ ಡಿವೋಟಿಗಳಲ್ಲಿ
ನಮ್ಮ ಕನ್ನಡ ಮೂವೀಸ್ ಬಂದಾಗ ಅಥವಾ ಯಾರಾದರೂ ಕನ್ನಡದವ್ರು ಹೊಸ ಪ್ರಾಜೆಕ್ಟ್ಗಳನ್ನು ಮಾಡಿದಾಗ ಹೇಗೆ ಮನೆಯವರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೇವೋ ಇಲ್ಲಿ ಜನಕ್ಕೆ ಒಂದು ಫಸ್ಟ್ ಪ್ರಿಯಾರಿಟಿ ಕೊಡೋ ಮೂಲಕ ಆ್ಯಕ್ಷನಲ್ಲಿ ಕೊಡೋ ಮೂಲಕ ಕ್ಲಾಪ್ಸಿಂದ ಪ್ರಪಂಚ ಏನು ಬದಲಾಗಲ್ಲ, ಮಾತಾಗೆ ಉಳಿಯುತ್ತೆ ಪ್ರೀತಿ ಆಗಲಿಲ್ಲ ಅಂತ. ಸೊ ಎಲ್ಲರೂ ಆ್ಯಪ್ ಡೌನ್ಲೋಡ್ ಮಾಡಿ. ನನ್ನ ಡಿವೋಟಿಗಳನ್ನು ನನ್ನ ರಿಕ್ವೆಸ್ಟ್, ಒಬ್ಬ ಹಳ್ಳಿಯಿಂದ ಬಂದ ಹುಡುಗ ಡೆಲ್ಲಿ ತನಕ ಒಬ್ಬ ಹೊಸ ಪ್ರಯೋಗ ಆಗ್ತದೆ, ನಾವೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ಕೊಂಡು ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ವಿನಯ್ ಗುರುಜಿಯವರಿಗೆ, ವಿಶ್ವಾಸ್ ಅವರಿಗೆ, ಎಲ್ಲ ಗಣ್ಯರಿಗೆ ಮತ್ತು ರಂಜನಿ ರಾಘವ್ ಅವರಿಗೆ ನಿಮ್ಮೆಲ್ರಿಗೂ ಸಹ ನಮಸ್ಕಾರ. ಇಲ್ಲಿ ಏನಾಗೋಗಿದೆ ಕರ್ನಾಟಕ ಅಂದರೆ ಕನ್ನಡಿಗರು ಎಲ್ಲರಿಗೂ ಬೇಕು ಪ್ರಪಂಚದಲ್ಲಿ. ಅದರಲ್ಲಿ ಕನ್ನಡಿಗರು ನಮ್ಮ ಹಕ್ಕು ಬಗ್ಗೆ, ಬಾಧ್ಯತೆ ಬಗ್ಗೆ, ನಮಗೆ ಸಿಗಬೇಕಾಗಿರೋದನ್ನು ಕೊಡಿಯಪ್ಪ ಅಂದರೆ ಯಾರಿಗೂ ಬೇಡ. ಕೆಟ್ಟವರು, ಅನ್ಎಜುಕೇಟೆಡ್ಗಳು, ಬುದ್ಧಿ ಇಲ್ಲ, ಬರೀ ಇಂಥವ್ರು. ಇತ್ತೀಚೆಗಷ್ಟೇ ಒಂದು ಆ್ಯಪ್ ಬಗ್ಗೆ ಒಂದು ಕಾಂಟ್ರವರ್ಸಿ ಆಯಿತು, ನಿಮಗೆಲ್ಲ ಗೊತ್ತಿರಬೇಕು. ಆ್ಯಪನ್ನು ತರಕಾರಿ ಮಾರೋರಿಂದ ಹಿಡಿದು, ಹೂವು ಮಾರೋರಿಂದ ಹಿಡಿದು, ರೈತರಿಂದ ಹಿಡಿದು, ಕೂಲಿ ಕಾರ್ಮಿಕರಿಂದ ಹಿಡಿದು, ಪೆಟ್ರೋಲ್ ಬ್ಯಾಂಕ್ ಹುಡುಗರಿಂದ ಹಿಡಿದು ಎಲ್ಲರೂ ಸಹ ಅದನ್ನು ಅಪ್ಕೊಂಡಿದ್ರು, ಅದನ್ನು ಬಳಸ್ತಾ ಇದ್ರು. ಕೊನೆಗೆ ಆ ಆ್ಯಪ್ ಮಾಲೀಕನಿಂದ ನಮಗೆ ಸಿಕ್ಕಿದಂಥ ಮಾತುಗಳಂದರೆ ನಾನು ಹೇಳಿದ್ದೆ, ನೀವು ಅನ್ಎಜುಕೇಟೆಡ್ಗಳು, ನಮ್ಮ ಇಷ್ಟ, ನೀವು ಅಳವಾಗಿದ್ರೆ ಅಳಿ ಅಂತ. ಇದಕ್ಕೆಲ್ಲ ಕಾರಣ ಏನು ಅಂತ ಬಂದಾಗ ನಾವೇ ಕನ್ನಡಿಗರೇ ಇದಕ್ಕೆ ಕಾರಣ ಅಂತ ಅನಿಸುತ್ತೆ ನನಗೆ. ಏನಂದರೆ ನಾವಿಲ್ಲಿ ಕರ್ನಾಟಕದಲ್ಲಿ ಬೇರೆ ಸಿನಿಮಾಗಳು ಬರ್ತಾ ಇತ್ತು ಅಂದರೆ ಅದರ ಟ್ರೈಲರ್ ನೋಡ್ಕೊಂಡು ಯಾವಾಗ ಬರುತ್ತೆ ಸಿನಿಮಾ ಅಂತ ಕಾಯ್ಕೊಂಡು ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ. OTT ಸಿನಿಮಾಗಳು ಯಾವತ್ತು ರಿಲೀಸ್ ಆಗುತ್ತೆ ಅಂತ ನೋಡ್ತೀವಿ. ಅದೇ ನಾವು ಕನ್ನಡಿಗರು ಶ್ರಮಪಟ್ಟು ಸಾಲ ಸೋಲ ಮಾಡಿ 1-2 ಗಂಟೆ ಸಿನಿಮಾ ಮಾಡ್ತು ಅಂದರೆ ಏನೂ ನೋಡ್ದಿರ ಮಾಡ್ದಿರ ಅದ್ರ ಬಗ್ಗೆ ತಿಳ್ಕೊಳ್ದಿರನೇ ತಾತ್ಸಾರ. ಸುಮ್ಮನೆ ಡಬ್ಬ ಪಿಕ್ಚರ್ ಅಂತೆ, ಸಿನಿಮಾ ಚೆನ್ನಾಗಿಲ್ವಂತೆ, ಅದ್ರ ಬಗ್ಗೆ ಏನೂ ತಿಳ್ಕೊಂಡಿರಲ್ಲ. ಆದರೆ ಬೇರೆ ಸಿನಿಮಾಗಳ ಬಗ್ಗೆ ನಾವು ಆ ರೀತಿ ಮಾತಾಡಲ್ಲ. ಬರ್ತಾ ಇದ್ದಪ್ಪ ಏನೋ ಚೆನ್ನಾಗಿ ಮಾಡೋದನ್ನೇ ನೋಡ್ಬೇಕು, ಯಾವಾಗ ಬರುತ್ತೋ ಥಿಯೇಟ್ರಿಗೆ, ಯಾವಾಗ ಬರುತ್ತೋ OTTಗೆ ಅಂತೀವಿ. ಸೊ ಹಾಗಾಗಿ ಇವತ್ತು ವಿಶ್ವಾಸ್ ಅವರು, ಅವ್ರ ಹೆಸರಲ್ಲೇ ಒಂದು ವಿಶ್ವಾಸ ಅಂತಿದೆ. ಅಂದರೆ ಅವ್ರನ್ನ ನಾನು ಹೊಗಳಬೇಕು, ಈ ವೇದಿಕೆಗೆ ಕರೆಸಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಸರ್. ಎಲ್ಲ ಕನ್ನಡಿಗರಿಗೆ ಒಂದು ಸ್ಫೂರ್ತಿಯಾಗಿದೆ. ಆದರೆ ಖಂಡಿತ ನಿಮ್ಮನ್ನು ನೋಡಿದ್ರು ದೇವರಾಣೆ ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರ ಅಂತ ಅನ್ಸಲ್ಲ. ನಾವೆಲ್ಲ ಹೊರಗಡೆಯಿಂದ ಬರ್ಬೇಕಾದ್ರೆ ನಿಮ್ಮನ್ನು ನೋಡಿದ್ರೆ ಯಾರೋ ನಮ್ಮ ಥರ ಗೆಸ್ಟ್ ಬಂದಿದ್ದಾರೆ ಇವರು ಅಂತ ಅನ್ಸುತ್ತೆ ಅಷ್ಟೇ. ಅಂದರೆ ತಾಯಿ ಸರಸ್ವತಿ ಯಾರ್ಯಾರಿಗೆ ಯಾವ್ಯಾವ ರೀತಿ ನಾನು ಒಲಿತಾಳೆ ಹೇಳೋದಕ್ಕಾಗಲ್ಲ. ನೀವು ಮಾಡುವಂಥ ಅದ್ಭುತವಾದಂಥ ಕೆಲಸ ಇಡೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆ. ನಮ್ಮ ಕನ್ನಡಿಗರಾಗಿ ನೀವು ಮಾಡಿರುವಂಥ ಒಂದು ಅದ್ಭುತವಾದಂಥ ಕೆಲಸ. ಸೊ ಹಾಗಾಗಿ ದಯವಿಟ್ಟು ಈ ಆ್ಯಪ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿ ನಮ್ಮ ಕನ್ನಡಿಗನಿಗೆ, ನಮ್ಮ ಕನ್ನಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ತಮಾಷೆಗೂ ಸೀರಿಯಸ್ ಆಗಿ ಗೊತ್ತಿಲ್ಲ, ನಾನು ರಂಜನಿ ಅವ್ರಿಗೆ ಹೇಳಿದೆ, ಅವ್ರ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ 1 kg ಸಕ್ಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೋಲಾರದವ್ರು ಆ್ಯಕ್ಚುಲಿ ಚಿನ್ನ ಕೊಡಬೇಕು 1 kg ಹೇಳಿದ್ದಾರೆ. ಮಂಡ್ಯದವರಾದರೆ ಓಕೆ ನಾವು ಸಕ್ಕರೆ ಕೊಡ್ತೀವಿ ಅಂತ, ಕೋಲಾರದವ್ರು ಚಿನ್ನ ಕೊಡಬೇಕು. ಆದರೆ ಆ ವಿಶ್ ಈ ವೇದಿಕೆ ಮೇಲೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆ್ಯಪ್ ಚಿನ್ನದಷ್ಟೇ ಬೆಲೆ ಬಾಳೋ ರೀತಿಯಲ್ಲಿ ಎಲ್ಲರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಮತ್ತಷ್ಟು ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಂಡಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಿವಕುಮಾರ್ ಅವರಿಗೆ, ರಾಘವೇಂದ್ರ ಅವರಿಗೆ, ವಿಶ್ವಾಸ್ ಅವರಿಗೆ, ಎಂಟೈರ್ ವಿಶ್ವಾಸವೇನ ನನ್ನ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. Thank you so much. ಶ್ರೀ ವಿನಯ್ ಗುರುಜಿ ಅವರಿಗೆ ನಮಸ್ಕರಿಸುತ್ತಾ, ಯಾಕೆಂದರೆ ವಿನಯ್ ಗುರುಜಿಯವರು ಹಲವಾರು ವರ್ಷಗಳಿಂದ ಸಂಪರ್ಕದಲ್ಲಿದೆ. ಅವರು ಯಾವುದೇ ಕಾರ್ಯಕ್ರಮ ಬಂದರೆ ಕಾರ್ಯಕ್ರಮ ಎಷ್ಟಿರುತ್ತೆ ಟೈಮ್ ಅಷ್ಟೊತ್ತಿರ್ತಾರೆ, ಕಾಯೋದಿಲ್ಲ ಅದು ಯಾರಿಗೋಸ್ಕರ. ಬಟ್ ಇವತ್ತು ನನಗೆ ನಿಜವಾಗ್ಲೂ ಸರ್ಪ್ರೈಸ್ ಆಗಿದೆ. ಅಂದರೆ ನಮ್ಮ ವಿಶ್ವ ಅವರ ಒಂದು ಪ್ರಾರ್ಥನೆ, ಅವರೊಂದು ಆಶೀರ್ವಾದ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ಸ್ನೇಹಿತರೆ, ನಮ್ಮ ಬ್ಯಾಕ್ಗ್ರೌಂಡು ನಾನು ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀನಿ. ಮತ್ತು ನಮ್ಮ ಫಾದರು
ಸೀರಿಯಲ್ ಶಾಸ್ತ್ರಿ ಅಂತಿದ್ರು, ಶಾಸ್ತ್ರಿ ಮೂವೀಸ್ ಅಂತ. ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ, ಹಲವಾರು ಕಾರ್ಯಕ್ರಮಗಳನ್ನ ನಾನೇ ಮಾಡಿದ್ದೀನಿ, ಅಂದರೆ ಸಾವಿರಾರು ಕಾರ್ಯಕ್ರಮಗಳು. ನಾನು ಒಂದು NGO ರೋಟ್ರಿ ಅನ್ನೋದು ತಮ್ಮ ಸುಮಾರು ಜನಕ್ಕೆ ಗೊತ್ತಿದೆ. ನಾವು ಥ್ರೂಔಟ್ ಇಂಡಿಯಾ 1,56,000 ಜನ ಮೆಂಬರ್ಸ್ ಇದ್ದೀವಿ. ಕರ್ನಾಟಕದಲ್ಲೇ 10,000 ಜನ ಮೆಂಬರ್ಸ್ ಇದ್ದೀವಿ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ, ಅನೇಕ ಕಾರ್ಯಕ್ರಮದಲ್ಲಿ ನಾನೇ ನಿರ್ವಹಣೆ ಮಾಡಿದ್ದೀನಿ. ಮೊದಲನೇದಾಗಿ ವೇದಿಕೆ ಮೇಲೆ ಇರತಕ್ಕಂಥ ವಿನಯ್ ಗುರೂಜಿಯವರಿಗೆ ನಮಸ್ಕರಿಸುತ್ತಾ, ಮತ್ತೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಮೊದಲನೇಗೆ ಹೇಳಬೇಕು ಅಂದರೆ ವಿಶ್ವಾಸ ಬಗ್ಗೆ ನನಗೆ ಭಾಳ ಖುಷಿ ಆಯಿತು. ಯಾಕೆ ಅಂದರೆ ಎಲ್ಲೋ ಒಂದು ಪಿರಿಯಾಪಟ್ಟಣ ಅಂತ ಎಲ್ಲೋ ಒಂದು ಊರಿಂದ ಒಂದು 0 ಲೆವೆಲಿಂದ, ಅದನ್ನು ಅವರು ನಾನ್ ಟೆಕ್ನಿಕಲ್ ಪರ್ಸನ್, ಈಸ್ ನಾಟ್ ಎ ಕಂಪ್ಯೂಟರ್ ಸೈನ್ಸು ಇಲ್ಲ ಟೆಕ್ನಿಕಲ್ ಇಂಜಿನಿಯರಿಂಗ್ ಇಲ್ಲ, BCom ಮಾಡಿ ಈ ಒಂದು ಆ್ಯಪ್ ಏನಿದೆ ಪೇಟಿಎಮ್ ಈಗ ಗೂಗಲ್ ಪೇ ಈಗೆಲ್ಲ ಇರುವಂಥ ಕಾಂಪಿಟೇಷನ್ ಇರೋ ಇದರಲ್ಲಿ ಈ ವಿಶ್ವಾಸ ಪೇ ಅಂತ ಏನು ಮಾಡಿ ಆ ಧೈರ್ಯ ಮಾಡಿದಾರಲ್ಲ, ಅದಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಎಸ್ಪೆಷಲಿ ಇವರು ನಮ್ಮ ಕನ್ನಡದವರಾಗಿ ಈ ಆ್ಯಪ್ನ ಲಾಂಚ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾವೆಲ್ಲರೂ ಸಾಥ್ ಕೊಡಬೇಕು, ಎಲ್ಲರೂ ಸಪೋರ್ಟ್ ಮಾಡಬೇಕು. ಇದೊಂದು ಮೊದಲನೇದಾದರೆ. ಎರಡನೇದಾಗಾದರೆ ನನಗೆ ವೈಯಕ್ತಿಕವಾಗಿ ಏನು ಖುಷಿ ಆಗ್ತದೆ ಅಂದರೆ ಇವರು ಸಾಕಷ್ಟು ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಿದೆ, ಉದ್ಯೋಗನ ಕ್ರಿಯೇಟ್ ಮಾಡಿದೆ. ಪ್ಯಾರಲಲ್ ಒಂದು ಗೌರ್ಮೆಂಟ್ ಏನೋ ಒಂದು ಡಿಪಾರ್ಟ್ಮೆಂಟು ಕ್ರಿಯೇಟ್ ಮಾಡಿದಂಗೆ 300-400 ಜನ 500 ಜನ ಇನ್ನು ಗೋಸ್ ಅಪ್ ಟು 2000 ಅಂತ ಹೇಳ್ತಿದ್ದಾರೆ. ಇದೊಂದು ಅತ್ಯುತ್ತಮವಾದ ಬಿಗ್ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಇದು ಸಾಮಾನ್ಯವಲ್ಲ. ಆಗಲೇ ನಮ್ಮ ಇವರು ನಾಗೇಂದ್ರ ಪ್ರಸಾದ್ ಹೇಳ್ದಂಗೆ ಈ ಒಂದು ಕಂಪ್ನಿ ಮಾಡಬೇಕು ಅಂದರೆ, ಒಂದು ಸಂಸ್ಥೆ ಮಾಡಬೇಕು ಅಂದರೆ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಬೇಕು ಅಂದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ನೂರಾರು ಯಾರು ಟ್ಯಾಕ್ಸ್ ಕಟ್ತಿರ್ತಾರೆ, ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಅವ್ರಿಗೆ ಎಲ್ಲ ತೊಂದರೆಗಳು, ಯಾರು ಕಟ್ಟಲ್ಲ ಮಾಡಲ್ಲ ಅವ್ರಿಗೆ ಇರುತ್ತೆ. ಅಂಥದ್ರಲ್ಲಿ ಇಷ್ಟೆಲ್ಲ ಮಾಡಿ ಇಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತಿದ್ದಾರೆ. ಅದಕ್ಕೆ ನನಗೆ ಭಾಳ ಖುಷಿ ಆಗುತ್ತೆ. ಅವ್ರು ಇನ್ನೂ ಇದೇ ಥರ ಎಂಪ್ಲಾಯ್ಮೆಂಟ್ನ ಜನರೇಟ್ ಮಾಡಲಿ, ನೂರಾರು ಜನಕ್ಕೆ ಕೆಲಸ ಕೊಡಲಿ. ಜೊತೆಗೆ ಈ ಆ್ಯಪ್ ಏನು ಮಾಡಿದರೆ ಇದು ಇಡೀ ಕರ್ನಾಟಕ ಅಲ್ಲ, ದೇಶ ಅಲ್ಲ, ಇಂಟರ್ನ್ಯಾಷನಲಿ ಅಟ್ ಪಾರ್ ವಿತ್ ದಿ ಫೋನ್ಪೇ ಮತ್ತು ಪೇಟಿಎಮ್ಮು ಇವೆಲ್ಲದಕ್ಕಿಂತ ಮೀರಿ ಬೆಳೀಲಿ ಅಂತ ನಾನು ಆಶಿಸ್ತಾ, ಉಳಿದ ಎಲ್ಲರೂ ನಮ್ಮ ಎಲ್ಲ ಗಣ್ಯರು ಮಾತಾಡಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ಮುಂದೆ ನಮ್ಮ ಕಡೆಯಿಂದ ಎಲ್ಲ ರೀತಿಯ ಸಹಕಾರ ಇರುತ್ತೆ. ಯಾವುದೇ ರೀತಿಯ ವಿಶ್ವಾಸಕ್ಕೆ ಆ ವಿಶ್ವಾಸನ ಆಗ್ತಂಗೆ ವಿಶ್ವಾಸ ರೀತಿಯಲ್ಲಿ ನಡ್ಕೊಳ್ಳೋಳಿ ಅಂತೇಳಿ ಆಶಿಸ್ತಾ, ಒಂದ್ಸಗೆ ಕಂಗ್ರಾಟ್ ವಿಶ್ವಾಸ್, ಮತ್ತೊಮ್ಮೆ ಅಭಿನಂದನೆಗಳು, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾವು ಮಾತಾಡೋದೇನಿಲ್ಲ, ನಮ್ಮ ಸ್ವಾಮೀಜಿಯವರು ಇರೋರೆಲ್ಲರೂ ಮಾತಾಡಿದ್ದಾರೆ. ವಿಶ್ವಾಸಕ್ಕೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಇದು ನಮ್ಮ ವಿಶ್ವಾಸ ಅಂತ ಅವ್ರ ಹೆಸರಲ್ಲೇ ಇದೆ, ವಿಶ್ವಾಸ ಅಂತ. ನಮ್ಮ 7 ಕೋಟಿ ಜನರು ಅವ್ರನ್ನ ಕೈ ಬಿಡಲ್ಲ ಅಂತ ನಾನು ಖಂಡಿತ ನಂಬ್ತೀನಿ. ಬೆಸ್ಟ್ ಆಫ್ ಲಕ್, ವಿಶ್ವಾಸ. ಥ್ಯಾಂಕ್ ಯು ಸರ್. ನಮಸ್ತೆ ಹೇಳಲ್ಲ, ನಾವು ಗುಡ್ ಮಾರ್ನಿಂಗ್ ಹೇಳಿದ್ರೆ ಹೇಳ್ಬಿಡ್ತಾ ಇದ್ದೀವಿ. ನಮಸ್ತೆ ಹೇಳ್ದೇನೆ, ನಮಸ್ತೆಗೆ ಪ್ರತಿ ನಮಸ್ತೆ ಹೇಳದೆ ನಮ್ಮ ದೇಶಕ್ಕೆ ಬಂದಿದೆ ಇಂಥ ದುರವಸ್ಥೆ. ಇನ್ನು ಮುಂದೆ ಆದರೂ ನಮಸ್ತೆಗೆ ಪ್ರತಿ ನಮಸ್ತೆ ಹೇಳಿ ಮಾಡುವ ನಮ್ಮ ದೇಶಕ್ಕೆ ಸುವ್ಯವಸ್ಥೆ. ನಮಸ್ತೆ. ಥ್ಯಾಂಕ್ ಯು. ನೋಡಿ, ಅದೇ ನಾವೆಲ್ಲ ಅನ್ಕೊಳ್ತಾ ಇರ್ತೀವಿ, ಸಣ್ಣ ಪುಟ್ಟದ್ದು ಬೇರೆ ದೇಶದಲ್ಲಿ ಬಂದು ಕೊಟ್ಟಾಗ ಅದನ್ನ ಅಪ್ಪಿ ಮುದ್ದಾಡಿ ಕೊಂಡಾಡಿ ಅದನ್ನ ಬುತ್ತು ಬೆತ್ತು ಬೆಳೆಸಿ ಅದನ್ನ ಹೆಮ್ಮರ ಮಾಡಿಕೊಂಡು ಕೊನೆಗೆ ನಮ್ಮ ತನವನ್ನೇ ಕಳ್ಕೊಳ್ಳುವಂತ ಹೆಡ್ರು ದಡ್ರು ಯಾರು ಅಂತಾರೆ ನಾವೇ. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ, ಎಲ್ಲ ಕಡೆ ಅಷ್ಟು ಬಿಡದಿರು ನಿನ್ನತನ ಹಂಗಿಸದಿರು ಇತರರತನ, ತನುಮನದಲ್ಲಿ ಇರಲಿ ಉತ್ತಮತನ, ಇದನ್ನೇ ಸಾರುವುದು ನನ್ನ ಸನಾತನ ಅಂತ ಅಲ್ವಾ? ಸೊ ನೋಡಿ, ಈ ಸನಾತನ ಧರ್ಮದ ಎಸೆನ್ಸ್ ಅನ್ನ ನಮ್ಮ ವಿಶ್ವಾಸ ತಗೊಂಡ್ರು. ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದು ಕೂಡ ಬಂದ್ರು. ನಾನು ಕೂಡ ಪಕ್ಕ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಇಂಗ್ಲಿಷಲ್ಲೇ ಮಾತಾಡ್ತಾರೆ, ಲಕ್ಷಾಂತರ ಜನಗಳ ಮುಂದೆ ಇಂಗ್ಲಿಷಲ್ಲಿ ಮಾತಾಡ್ತಾರೆ. ಯಾಕೆಂತಂದ್ರೆ ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟು ಈ ಕಾವೇರಿಯ ನೀರನ್ನು ಕುಡಿದವನು, ಈ ಮಂಡ್ಯದ ಸಕ್ಕರೆಯನ್ನು ತಿಂದವನು ಏನ್ ಬೇಕಾದ್ರೂ ಮಾಡಬಲ್ಲ ಅಂತ ಅದನ್ನು ತೋರಿಸ್ಕೊಡೋದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ.
ಸೊ ಹಾಗೆ ವಿಶ್ವಾಸವನ್ನು ಬಂದು ಇವತ್ತು ಜನಗಳ ವಿಶ್ವಾಸವನ್ನು ಗಳಿಸ್ಕೊಂಡು ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೆ ಬೆಳೀತಾ ಇದ್ದಾರೆ, ಅವರು ಬೆಳೆಯೋದಂತೆ ಎಲ್ಲರನ್ನೂ ಕೂಡ ಜೊತೆ ಬೆಳೆಸ್ತಾ ಇದ್ದಾರೆ ಅಲ್ವಾ? ಎಲ್ಲರೂ ಕೂಡ ಜೊತೆಗೆ ಬೆಳೆಸ್ತಾ ಇರ್ತಾರೆ. ಅದೇ ಹೇಳ್ತಾರೆ, ತಾನೊಬ್ಬ ತಿಂದು ತಾನೊಬ್ಬ ಬದುಕಿ ತಾನೊಬ್ಬ ಬಾಳಿದರೆ ಅದು ಬದುಕಲ್ಲ. ತನ್ನ ಜೊತೆಗೆ ಇತರರಿಗೂ ಕೊಟ್ಟು ತಿನಿಸಿ ಬೆಳೆಸಿ ಬಡುವುದು ಅದು ನಿಜವಾದ ಬದುಕು ಅಂತ ಸ್ವಾಮಿ ವಿವೇಕಾನಂದ ಹೇಳಿ ಹೇಳ್ತಾ ಇರ್ತಾರೆ. ಒನ್ ಹೂ ಲಿವ್ಸ್ ಫಾರ್ ಹಿಮ್ಸೆಲ್ಫ್ ಈಸ್ ಮೋರ್ ಆರ್ ಲೆಸ್ ಡೆಡ್. ಒನ್ ಹೂ ಲಿವ್ಸ್ ಫಾರ್ ದ ಅದರ್ಸ್ ಇಸ್ ದ ರಿಯಲಿ ಲಿವಿಂಗ್ ಅಂತಂದ್ರೆ. ಸೊ ಇವತ್ತು ವಿಶ್ವಾಸ ಅವರು ಎಲ್ಲರಿಗೋಸ್ಕರ ಬದುಕ್ತಾ ಇದ್ದಾರೆ, ಬಾಳ್ತಾ ಇದ್ದಾರೆ. ಎಲ್ಲರ ಜೀವನದಲ್ಲಿ ಹಸನನ್ನ ಮಾಡ್ತಾ, ಎಲ್ಲರ ಜೀವನದಲ್ಲಿ ಒಂದು ಉತ್ಸಾಹವನ್ನು ತುಂಬ್ತಾ ಇದ್ದಾರೆ. ಸೊ ನಾವು ಹೇಳ್ತಾರಲ್ಲ, ಆ್ಯಪ್ ಅಂದ್ಕೊಂಡು ಯಾವ್ದಾದ್ರು ಆ್ಯಪ್ ಇಟ್ಕೊಂಡು ಎಲ್ಲೆಲ್ಲ ಆಫ್ ಮಾಡ್ಕೊತಾ ಇರ್ತೀವಿ ಅಲ್ವಾ? ನೋಡ್ತಾ ಇರ್ತಾರೆ, ಎಲ್ಲೋ ಏನೋ ಫೋನ್ ಪೇ ಮಾಡ್ತಾರೆ, ಎಲ್ಲ ಹೋಗ್ಬಿಟ್ಟಿರ್ತದೆ, ಗೊತ್ತಿಲ್ಲ, ಆಮೇಲೆ ಬಾಗ ಬಡ್ಕೊತಾ ಇರ್ತೀವಿ. ಇನ್ನು ಮುಂದೆ ಅದನ್ನು ತಿಳ್ಕೊಳ್ಳಲ್ಲ. ವಿಶ್ವಾಸ ಪೇ, ವಿಶ್ವಾಸ ಅಂದ್ರೆ ನಂಬಿಕೆ ಇರುವಂಥದ್ದು, ನಮಗೆ ಒಳ್ಳೆಯದನ್ನು ಮಾಡುವಂಥದ್ದು. ಅಂತ ವಿಶ್ವಾಸತೆಗೆ ನಾವೆಲ್ಲರೂ ಕೂಡ ಏನಾಗೋಣ, ಶಿಫ್ಟ್ ಆಗೋಣ ಅಲ್ವಾ? ಬೇರೆಯವರೆಲ್ಲ ಬಿಟ್ಟು ಶಿಫ್ಟ್ ಆಗಬೇಕು. ಹೇಳ್ತಾ ಇರ್ತೀನಿಲ್ಲ, ನಮ್ಮವರಿಗೆ ನಾವೇ ಎನ್ಕರೇಜ್ ಮಾಡಿಲ್ಲ ಅಂತಾರೆ ಇನ್ಯಾರು ಎನ್ಕರೇಜ್ ಮಾಡ್ತಾರೆ ಅಲ್ವಾ? ಅದಕ್ಕೆ ಹೇಳ್ತಾ ಇರ್ತೀನಿ, ನಮ್ಮ ತರವನ್ನ ನಾವು ಯಾವತ್ತು ಬಿಟ್ಕೊಡ್ಬಾರ್ದು. ನಮ್ಮವ್ರನ್ನ ಬೆಳೆಸ್ತಾ ಹೋಗ್ಬೇಕು. ನಮ್ಮವ್ರು ಬೆಳೆದಷ್ಟು ಬೆಳೆದಿದ್ದನ್ನ ಎಲ್ಲಿ ಕೊಡ್ತಾರೋ ಅವರು ನಮಗೆ ಕೊಟ್ಟಾಗ್ತಾರೆ ಅಲ್ವಾ? ಬೆಳೆದಿದ್ದನ್ನ ನಮಗೆ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಬೆಳೆದಿದ್ದೆಲ್ಲ ಅವ್ರು ತಗೊಂಡೋಗ್ತಾರೆ. ನಮಸ್ಕಾರ ಎಲ್ಲರಿಗೂ ಅಂತ ಹೇಳಿದ ತಕ್ಷಣ ನಮ್ಮ ಒಂದು ಸಂಸ್ಕೃತಿ ನೆನಪಾಗುತ್ತೆ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಸಂಸ್ಕಾರ. ಒನ್ಸ್ ಅಗೇನ್ ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು. ಸೊ ವಿಶ್ವಾಸ ಪೇ ಸಂಸ್ಥೆಗೆ ಮತ್ತು ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಗುರುಗಳಿಗೆ ಮತ್ತು ಗಣ್ಯರಿಗೂ ವೇದಿಕೆ ಮುಂದೆ ಕೊಡ್ತಿರ್ತಕ್ಕಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ವಿಶ್ವಾಸ, ನಂಬಿಕೆಗೆ ಮತ್ತೊಂದು ಹೆಸರೇ ವಿಶ್ವಾಸ ಅಂತ ಹೇಳಿ. ಸೊ ಅವರೊಂದು ಒಳ್ಳೆ ವಿಶ್ವಾಸ ಇಟ್ಬಿಟ್ಟು ಜನಗಳ ಮೇಲೆ ಒಳ್ಳೆ ವಿಶ್ವಾಸ ಇಟ್ಬಿಟ್ಟು ವಿಶ್ವಾಸ ಪೇ ಅನ್ನೋ ಒಂದು ಅಪ್ಲಿಕೇಶನ್ಸ್ನ ಇವತ್ತು ಲಾಂಚ್ ಮಾಡಿದ್ದಾರೆ. ಸೊ ಅದು ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗದೆ, ಇಂಡಿಯಾಕ್ಕೆ ಸೀಮಿತ ಆಗದೆ ವಿಶ್ವದ ಎಲ್ಲೆಡೆ ವಿಜೃಂಭಿಸಬೇಕಂತ ಹೇಳ್ಕೊಳ್ತಾ ಈ ಒಂದು ಎರಡು ಮಾತುಗಳನ್ನು. ಥ್ಯಾಂಕ್ ಯು. ಲೀಡ್ ರೋಲ್ ನಮ್ಮ ವಿಶ್ವಾಸ ಗ್ರೂಪ್ ಆಫ್ ಕಂಪನೀಸ್ಗೆ. ಜೋರಾದ ಚಪ್ಪಾಳೆ ನಮ್ಮ ಮ್ಯಾಮ್ಗೆ, ನಮ್ಮ ಸುಪ್ರಿಯಾ ಮೇಡಮ್ನವ್ರಿಗೆ. ಆಡಿಯನ್ಸ್ ಜೋರಾದ ಚಪ್ಪಾಳೆ ಅಂದ್ರೆ. ಕಮ್ ಆನ್ ಎವ್ರಿಬಡಿ. ಲಾಸ್ಟ್ 5 minutes ಫಾರ್ ದ ಇವೆಂಟ್ ಟು ಸಕ್ಸಸ್ಫುಲಿ ಎಂಡ್. So yes, Supriya ma'am, 1-2 lines for all of us. Actually, very respected guest on the stage, and also thank you for all your presence here. And actually this project, actually ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಕನಸು ಅಂತ ಹೇಳಬೇಕು. ಪ್ರತಿ ದಿನ ಇದನ್ನು ಕನಸು ಕಂಡಿದ್ದಾರೆ ಹೇಳಬೇಕಂದ್ರೆ. ಸೊ ವಿತ್ ಆಲ್ ಆರ್ ಟೀಮ್, ಡೇ ಆ್ಯಂಡ್ ನೈಟ್ ಎಫರ್ಟ್ಸ್, ವಿ ಆರ್ ಲಾಂಚಿಂಗ್ ದಿಸ್. ಆ್ಯಂಡ್ ಆಸ್ ಅ ರಿಕ್ವೆಸ್ಟ್, ನಮ್ಮಂಥ ಯೂತ್ಸ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ವಿಶ್ವಾಸ ಪೇ, ವಿಶ್ವಾಸ ಸ್ಮಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿ ಆ್ಯಂಡ್ ಪ್ರಮೋಟರ್ಸ್, ಸೊ ದಟ್ ಕರ್ನಾಟಕದ ಆ್ಯಪು ನಾವೇ ಬೆಳೆಸೋಣ. ಥ್ಯಾಂಕ್ ಯು ಸೋ ಮಚ್.